ವಾಕ್ಯಕ್ಕೆ ಮೀನಿಂಗ್ ಕೊಡುವ ಚಿಹ್ನೆಗಳು ಯಾವುವು ಗೊತ್ತಾ? ಅವೇ ಲೇಖನ ಚಿಹ್ನೆಗಳು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ನೋಡೋಣ ಬನ್ನಿ. ಲೇಖನ ಚಿಹ್ನೆ ಅಂದ್ರೇನು? ವಾಕ್ಯವನ್ನು ಸರಿಯಾಗಿ ಓದಲು ಸಹಾಯ ಮಾಡುವ ಗುರುತುಗಳಿಗೆ ಲೇಖನ ಚಿಹ್ನೆಗಳು ಎಂದು ಕರೆಯುತ್ತೇವೆ. ಏನಪ್ಪಾ ಲೇಖನ ಚಿಹ್ನೆ ಅಂದ್ರೇನು? ವಾಕ್ಯಗಳನ್ನ ಸರಿಯಾಗಿ ಓದಲು ಆಗಿರ್ಬೋದು, ಬರೆಯಕ್ಕೆ ಏನಾಗಿರ್ಬೇಕು, ನಮ್ಗ ಅನುಕೂಲ ಮಾಡ್ಕೊಡ್ತಾವಲ್ಲ ಅವಕ್ಕ ಲೇಖನ ಚಿಹ್ನೆಗಳು ಅಂತ ಹೇಳಿ ಕರಿತೀವಿ. ಲೇಖನ ಚಿಹ್ನೆಯೊಳಗ ಮೊದಲೇದ್ ಯಾವ್ದಪ್ಪ? ಪೂರ್ಣ ವಿರಾಮ. ಪೂರ್ಣ ವಿರಾಮ ಯಾವ ಅಂತಂದ್ರ ವಾಕ್ಯ ಮುಗುದಿತ್ತ ಅಂದ್ರ ಅದಕ್ಕೆ ಏನಂತೀವಿ? ಪೂರ್ಣ ವಿರಾಮವನ್ನ ಚಿಹ್ನೆಯನ್ನ ಬಳಸ್ತೀವಿ. ಮುಂಜಾನೆ ಸಮಯಕ್ಕೆ ಸರಿಯಾಗಿ ಹೇಳಬೇಕು, ಹೌದಿಲ್ಲ? ಮುಂಜಾನೆ ಸರಿಯಾದ ಟೈಮಿಗೆ ಎದ್ದೇಳ್ಬೇಕು ಅಂತೇಳಿ ಅಲ್ಲಿಗೆ ಮುಗಿಸ್ತೀವಿ ನಾವು, ಹೌದಾ? ಅಲ್ಲಿ ಏನ್ ಬಳಸ್ತೀವಿ? ಪೂರ್ಣ ವಿರಾಮವನ್ನ ಬಳಸ್ತೀವಿ. ಎರಡನೇದು ಯಾವ್ದಪ್ಪ? ಅಲ್ಪ ವಿರಾಮ. ಅಲ್ಪ ವಿರಾಮ ಅಂತಂದ್ರ ಈಗ ಊರ ಹೆಸರು ಹೇಳ್ಬೇಕಿತ್ತ ಅಂದ್ರ, ಒಬ್ಬ ವ್ಯಕ್ತಿ ಹೆಸರು ಹೇಳ್ಬೇಕಿತ್ತ ಅಂದ್ರ ಅವಾಗ ನಾವು ಏನ್ ಮಾಡ್ತೀವಿ? ಕಾಮ ಅಂತ ಹೇಳಿ ಬಳಸ್ತೀವಲ್ಲ, ಅದು ಅಲ್ಪ ವಿರಾಮ. ಮೂರನೇದು ಯಾವ್ದು? ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಯಾವಾಗ ಬಳಸ್ತೀವಿ? ಯಾರಿಗಾದ್ರೂ ಪ್ರಶ್ನೆ ಮಾಡ್ಬೇಕಿತ್ತ ಅಂತಂದ್ರ ಅಲ್ಲಿ ಅವಾಗ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆಗೆ, ನಿನ್ನ ಹೆಸರೇನು, ನಿಂದು ಯಾವ ಜಿಲ್ಲೆ, ನಿನ್ನ ಊರು ಯಾವ್ದು ಅಂತೇಳಿ ಕೇಳ್ಬೇಕಾದ್ರ ಈ ಚಿಹ್ನೆಯನ್ನ ಬಳಸ್ತೀವಿ. ನಾಲ್ಕನೇದು ಯಾವ್ದಪ್ಪ? ಉದ್ಧರಣ ಚಿಹ್ನೆ. ಉದಾಹರಣೆ ಚಿಹ್ನೆನ ಯಾವಾಗ ಬಳಸ್ತೀವಿ ಅಂತಂದ್ರೆ, ಬೇರೆಯವರು ಏನಾದ್ರೂ ಹೇಳಿರ್ತಾರಲ್ಲ, ಆ ಹೇಳಿಕೆಯನ್ನ ಯಥಾವತ್ತಾಗಿ ಹೇಳ್ತೀವಲ್ಲ, ಅವಾಗ ಈ ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆಗೆ, ಅವನು ಹೇಳಿದ, ನಾನು ಬರುತ್ತೇನೆ, ಹೌದಾ? ಈಗ ಐದನೇದು ಯಾವುದು? ಭಾವಸೂಚಕ. ಭಾವಸೂಚಕ ಅಂದ್ರೆ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಅಥವಾ ಬೇರೆದ್ ಯಾವ್ದನ್ನಾದ್ರೂ ವ್ಯಕ್ತಪಡಿಸ್ಬೇಕಾದ್ರ ಅವಾಗ ನಾವು ಭಾವಸೂಚಕವನ್ನ ಬಳಸ್ತೀವಿ. ಅಬ್ಬಾ, ಅಲ್ಲಿ ನೋಡು. ಈಗ ಆಶ್ಚರ್ಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಈ ತರದವನ್ನ ಬಳಸ್ಬೇಕಾದ್ರೆ ಅಲ್ಲಿ ನಾವು ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ. ಆರನೇದು ಯಾವುದು? ಆವರಣ ಚಿಹ್ನೆ. ಆರನೇದು ಯಾವ್ದಪ್ಪ? ಆವರಣ ಚಿಹ್ನೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೇಕಿತ್ತು, ಹೇಳ್ಬೇಕಿತ್ತು ಅಂತ ಟೈಮ್ ಒಳಗ ಆವರಣ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆಗೆ, ಒಂದು ಕೋತಿಯನ್ನು ಇಲ್ಲಿ ನೋಡ್ರಿ, ಮಂಗ ಹಿಡಿಯಲು ಹೋದರು ಅಂದ್ರ ಕೋತಿಗೆ ಏನಂತೀವಪ್ಪ ನಾವು? ಮಂಗ ಅಂತೀವಿ, ಹೌದಾ? ಈಗ ನೋಡ್ರಿ, ಒಂದು ಕೋತಿಯನ್ನು ಹಿಡಿಯಲು ಹೋದರು, ಹೌದಾ? ಇಲ್ಲಿ ಬೇರೆದೇನಾದ್ರೂ ಹೇಳ್ಬೇಕಿತ್ತ ಅಂದ್ರ ಇಲ್ಲಿ ಬ್ರಾಕೆಟ್ ಅಂತ ಹೇಳಿ ಕರಿತೀವಲ್ಲ, ಆವರಣ ಚಿಹ್ನೆಯನ್ನ ಬಳಸ್ತೀವಿ. ಏಳನೇದು ಯಾವ್ದಪ್ಪ? ವಿವರಣಾತ್ಮಕ ಚಿಹ್ನೆ. ಅಂದ್ರೆ ಏನು? ಈ ಬರವಣಿಗೆಯಲ್ಲಿ ವಿವರಣೆಯನ್ನ ಹೇಳ್ಬೇಕಾದ್ರ ಆ ಟೈಮ್ ಒಳಗೆ ನಾವೇನ್ ಮಾಡ್ತೀವಿ? ಈ ಚಿಹ್ನೆಗಳನ್ನ ಬಳಸ್ತೀವಿ. ಉದಾಹರಣೆಗೆ, ಭಾಷಾ ವಿಜ್ಞಾನಿ, ಈ ಟೈಪು. ಇಷ್ಟೊಂದು ಏನು ಲೇಖನ ಚಿಹ್ನೆಗಳು ಇದ್ವಾ ಅಂದ್ರೆ ನಮ್ಗ ಓದಕ್ಕಾಗಿರ್ಬೋದು, ಬರೆಯಕ್ಕಾಗಿರ್ಬೋದು ಗೊತ್ತಾಗ್ತೈತಿ. ಈ ಲೇಖನ ಚಿಹ್ನೆಗಳು ಇರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ನಮ್ಗೆ ಓದಕ ಸಲೀಸಾಗಿ ಗೊತ್ತಾಗ್ತಿರ್ಲಿಲ್ಲ. ಹೆಚ್ಚಿನ ವಿಡಿಯೋಸ್ ಬೇಕಂದ್ರೆ ಫಾಲೋ ಮಾಡಿ. ಧನ್ಯವಾದಗಳು.